ಪ್ರೇಮ ಲೋಕ ನಾನು ನನ್ನ ಪ್ರೇಮ ಲೋಕದಲ್ಲಿ ಕನಸು ಕಾಣುವ ರಸಿಕ. ರಂಬೆ ಊರ್ವಶಿ ಮೆನಕ್ಕೆ ಸರಿ ಸಾಟಿಲ್ಲ ಸ್ತ್ರೀಯರು. ನಿನ್ನೆ ನನ್ನ ಕನಸಲ್ಲಿ ನನ್ನ ಮನಸ್ಸು ಗೆಲ್ಲ ಕುಮಾರಿ ಯಾರನ್ನು ಒಂದು ಗೊತ್ತಿಲ್ಲ. ಆಹಾ ಏನವಳ ಅಂದ ಚಂದ, ಕಾಮನ ಬಿಲ್ಲಿನಂತವಳ ಸೊಂಟ, ಬಳ್ಳಿ ಹಾಗೆ ಬಳಕುತ್ತಿರುವ ಮೈಮಾಟ ನನ್ನನ್ನು ಮೋಡನಾಗಿ ಮಾಡಿಬಿಟ್ಟಿದೆ. ಅಷ್ಟೊಂದು ಸೌಂದರ್ಯದ ರಾಶಿಯನ್ನು ಹೊತ್ತು ಈ ಅರಸನ ಅರಮನೆ ನಿರ್ಧಾರಕ್ಕೆ ಆವರಿಸಿಕೊಳ್ಳದೆ ಈ ಸುದೀರ್ಘನ ಮನದ ಆಸೆ. ಯಾಕಣ್ಣ ಇಷ್ಟೊಂದು ಸಂತೋಷದಿಂದ ನಗುತ್ತಿರಲ್ಲ? ಯಾವ ವಿಷಯಕ್ಕಾಗಿ? ಏನಿಲ್ಲ ಬಾ ವಿಕಾಸ್, ನಿನ್ನೆ ರಾತ್ರಿ ಕನಸಲ್ಲಿ ವಿಚಿತ್ರ ಕನಸು ಕಂಡೆ, ಅದಕ್ಕೋಸ್ಕರ ನಗುತ್ತಿರುವೆ. ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬರ್ತೇನೆ. ಯಾವ ವಿಷಯದ ಮೇಲೆ ವಿಕಾಸ್? ಅದೇನಾ PS ಅಧಿಕಾರಿ, PS ಪರೀಕ್ಷೆ ವಿಷಯದ ಮೇಲೆ. ವಿಕಾಸ್ ಏನ್ ಹೇಳ್ತಿರುವೆ ನೀನು? ಹೌದಣ್ಣ, ನಾನು PS ಅಧಿಕಾರಿ ಆಗಬೇಕೆಂಬ ಮಂದಾಸೆ ಈಗ ತಾನೇ ಒದಗಿ ಬಂದಿದ್ಯಾ. ವಿಕಾಸ್, ಸಾಯುವರೆಗೂ ಕುಳಿತುಕೊಂಡರು ಕರೆದಷ್ಟು ಕಾಂಚನ. ಈ ಭದ್ರ ಕೋಟಿಲಿರುವಾಗ ಕಾಕಿ ಕತೆ ನಿನಗೆ ಕತ್ತೆ. ಅಣ್ಣ, ನೀನು ನನಗೆ ಕತ್ತಿ ಎಂದರೂ ಸರಿ, ಕೋತಿ ಎಂದರೂ ಸರಿ, ನಾನು ಪೊಲೀಸ್ ಇಲಾಖೆಗೆ ಸೇರುವುದೇ ನನ್ನ ಕೊನೆಯ ಆಸೆ. ಓಹೋ, ಇವನೊಂದಿಗೆ ವಾದಿಸುವುದು ಸರಿಯಲ್ಲ. ಯಾಕೆಂದರೆ ಇವನ ಮಾತಿನಂತೆ ಎಕ್ಸ್ಪರ್ಟ್ ಆಗಿಬಿಡೋದು ಖಚಿತ. ಅದಕ್ಕೂ ಮುಂಚೆ ಅಧಿಕಾರ ಬಂದಾಗ ಆಡ್ಸು ನಂಗೈಲಿ ಆಟ. ಯಾಕಣ್ಣ ಸುಮ್ಮನೆ ನಿಂತು ಬಿಟ್ಟಿಯಲ್ಲ? ಏನಿಲ್ಲ ವಿಕಾಸ್, ನಿನ್ನ ಆಸೆಗೆ ಅಡ್ಡಿಪಡಿಸಲು ವಿಚಾರ ಮಾಡ್ತೀವಿ ಅಷ್ಟೇ. ಹಾಗಾದರೆ ನಾನು ಹೋಗಿ ಬರುವುದರಲ್ಲಿ ಏನೋ ಅಭ್ಯಂತರ ಇಲ್ಲ ತಾನೇ? ಧಾರಾಳ ಹೋಗಿ ಬಾ ವಿಕಾಸ್. ಖರ್ಚಿಗೆ ಹಣಬೇಕಾದ್ರೆ ತೆಗೆದಕ್ಕೂ. ಸರಿ ಅಣ್ಣ, ನಾನಿನ್ನು ಹೋಗಿ ಬರುತ್ತೇನೆ. ಬರುವುದಕ್ಕೆ 2-3 ದಿನ ಲೇಟ್ ಆಗುತ್ತದೆ.
ಲೇ ವಿಕಾಸ್, ನಿನ್ನನ್ನ ಪೊಲೀಸ್ ಆಫೀಸರ್ ಆಗಲ್ಲ ಯಾಕೆ ಪರ್ಮಿಷನ್ ಕೊಟ್ಟೆ ಗೊತ್ತಾ? ನಾನು ಮಾಡುತ್ತಿರೋ ಸುಪಾರಿ ವ್ಯಾಪಾರಕ್ಕೆ ನೀನು ಅಡ್ಡಿಪಡಿಸಬಾರದವೆಂದು. ಇಲ್ಲಿ ಸುಪಾರಿ ಸುದೀರ್ಘ ಅಂದ್ರೆ ನೀವೇನಾ? ಹೌದು, ನಾನೇ ಸುಪಾರಿ ಸುದ್ರಿಗ ಅಂತ. ತಾವ್ಯಾರು? ನೋಡಿ, ನಾನು ರಾಜಸ್ಥಾನದಿಂದ ರತನ್ ಲಾಲ್ ಕಡೆ ಅವಳು. ಓಹೋ, ಅರ್ಥವಾಯ್ತು. ನೀವು ಬರೋ ವಿಷಯ ನನಗೆ ರತ್ನಲ್ಲಿ ಫೋನ್ ಮಾಡಿ ಎಲ್ಲವೂ ಹೇಳಿದ್ದಾನೆ. ಬಾಯ್ ದ ಬಾಯ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರಿಯಾ ಅಂತ. ಓ ಪ್ರಿಯಾ, ನಿಮಗೆ ತಂದೆ ತಾಯಿ? ಯಾಕೆ ಪ್ರಿಯಾ ಸುಮ್ಮನೆ ನಿಂತಿರುವೆ? ನೋಡಿ, ನನಗೆ ತಂದೆ ತಾಯಿ ಯಾರಿಲ್ಲ, ನಾನೊಬ್ಳು ಅನಾಥೆ. ಐ ಆಮ್ ವೆರಿ ಸಾರಿ ಮಿಸ್ ಪ್ರಿಯಾ. ನಿಮ್ಮ ತಂದೆ ತಾಯಿಗಳ ನೆನಪಿಸಿ ದುಃಖಿಸಲು ಕಾರಣವಿದೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಇಟ್ ಈಸ್ ಓಕೆ ಸುದೀರ್. ನೋಡಿ, ಕ್ಷಮೆ ಕೇಳುವಂತ ತಪ್ಪು ನೀವೇನು ಮಾಡ್ತೀರಾ? ಪ್ರಿಯಾ, ನೀನು ತಪ್ಪು ತಿಳಿದುಕೊಂಡು ನನಗೊಂದು ಮಾತು ಕೇಳಲಿ. ಅದ್ಯಾವ ಮಾತು? ಸಂಕೋಚ ಇಲ್ಲದೆ ಕೇಳ್ಬೋದು. ಪ್ರಿಯಾ, ನಿನ್ನ ಜೀವನದ ಕಥೆಯನ್ನು ಕೇಳಿ ಮನಸಾರೆ ಮೆಚ್ಚಿ ಮದುವೆ ಆದರೆ ನೆನ್ನೆ ಆಗಬೇಕಂತ ತೀರ್ಮಾನಿಸಿದ್ದೇನೆ. ಸುದೀರ್ಘರೇ, ಏನ್ ಮಾತನಾಡ್ತಾ ಇದ್ರ ನೀವು? ಹೌದು ಪ್ರಿಯಾ, ನಿಮ್ಮ ಹೃದಯದ ನುಡಿಗಳನ್ನು ಕೇಳಿ ನಾನು ಪ್ರೀತಿಯಲ್ಲಿ ಮುಳುಗಿ ಹೋದೆ. ಸುದೀರ್ಘರೇ, ಈ ನಿಮ್ಮ ಮಾತನ್ನು ನಾನು ನಂಬಬಹುದೇ? ಯಾಕೆ ಪ್ರಿಯಾ, ನನ್ನ ಪ್ರೀತಿಯಲ್ಲಿ ನಿನಗೆ ಅನುಮಾನವೇ? ಚೇಚಿ, ಹಾಗೇನಿಲ್ಲ. ಆದ್ರೂ ಹೇಳು ಪ್ರಿಯಾ, ಪ್ರೀತಿಗೋಸ್ಕರ ಅಗ್ನಿ ಪರೀಕ್ಷೆ ಪ್ರಯೋಗವಾಗಲಿ ಈ ಕಲಿಯುಗದಲ್ಲಿ. ನೋಡಿ, ಈ ನಿಮ್ಮ ಮಾತನ್ನು ನಾನು ನಂಬ್ತೀನಿ. ನಿಮ್ಮ ಪ್ರೀತಿಯ ಸಾಕ್ಷಿ? ಪ್ರಿಯಾ, ಈ ಪ್ರೀತಿಗೆ ಈ ಸೃಷ್ಟಿಯ ಸಮ್ಮುಖದಲ್ಲಿ ಆ ಸೂರ್ಯ ಚಂದ್ರರೇ ಸಾಕ್ಷಿ. ನೀವು ಕೊಟ್ರ ಮಾತಿನಲ್ಲಿ ಏನಾದ್ರೂ ತಪ್ಪು ಬಂದ್ರೆ? ಒಟ್ಟ ಮಾತು ತಪ್ಪಿ ನಡೆದರೆ ಕ್ಷಮಿಸಲಾರ ನಮ್ಮ ಕರೆಮದೇವಿ. ಒಂದು ವೇಳೆ ತಪ್ಪಿ ನಡೆದರೆ ನನ್ನ ಹೆತ್ತ ತಾಯಿ 10 ಜನಕ್ಕೆ ಸರಗಾಯಿಸ್ತೇಳಿ. ಆಯ್ತು ನನ್ನ ರಾಜ, ಒಲವಿನ ರಾಜ, ನನ್ನ ಮನ ಕದ್ದ ಒಲವಿನ ರಾಜ ನೀವು. ಈ ಸುದೀರ್ಘನ ಹೃದಯದ ಅರಮನೆ ಗೆದ್ದ ರಾಣಿ. ಇದೇ ಸುಸಂದರ್ಭ ಸಮಯದಲ್ಲಿ ಸೋಸಿ ಹೊರ ಬರಲಿ ಒಂದು ಪ್ರೇಮದ ಗೀತೆ. ಆಗ್ಲಿ ನನ್ನ ಕನಸಿನ ರಾಜ.
ಪ್ರೇಮ ನಮ್ಮ ಪ್ರೇಮದ ಪಂಜರಕ್ಕೆ ಪಯಣ ಬೆಳೆಸೋಣ ಬಾ